ಬೆಂಬಲಿಸದ ಎಚ್ಡಿಕೆ ಮನವೊಲಿಕೆ ನಡೆಸಿದೆ. ಎಚ್ಡಿಕೆ ಮನವೊಲಿಕೆಗೆ ಹೈಕಮಾಂಡ್ ಕಸರತ್ತು ನಡೆಸಿದೆ. ಎಚ್ಡಿಕೆ ಜೊತೆ ಜೆಪಿ ನಡ್ಡಾ ಫೋನ್ನಲ್ಲಿ ಮಾತುಕತೆ ನಡೆಸಿದೆ. ಪ್ರಹ್ಲಾದ್ ಜೋಶಿ ಜೊತೆಗೂ ಕುಮಾರಸ್ವಾಮಿ ಚರ್ಚೆ ಆಯಿತು. ತಮಗಾದ ಅಪಮಾನದ ಬಗ್ಗೆ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರೀತಂ ಗೌಡ ನೇತೃತ್ವ ಹಿಂಪಡಿಬೇಕು ಅನ್ನೋದು ಎಚ್ಡಿಕೆ ಪಟ್ಟಾಗಿದೆ. ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಬಾರದು. ಪ್ರೀತಂ ಗೌಡ ಇಲ್ಲದಿದ್ರಷ್ಟೇ ಪಾದಯಾತ್ರೆಯಲ್ಲಿ ಜೆಡಿಎಸ್ ಭಾಗಿ. ಪಾದಯಾತ್ರೆ ಬಗ್ಗೆ ಎಚ್ಡಿಕೆ ಅದೊಂದು ಕಂಡೀಷನ್ ಹಾಕಿದೆ. ಈ ಪಾದಯಾತ್ರೆಯ ಬಗ್ಗೆ ಎಚ್ಡಿಕೆಗೆ ಜೆಪಿ ನಡ್ಡಾ ಮನವರಿಕೆ ಮಾಡಿದ್ದಾರೆ. ದೇವೇಗೌಡರ ಜೊತೆ ಚರ್ಚಿಸಿ ನಿರ್ಧಾರ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿ ಜೊತೆಗೂಡಿ ಜೆಡಿಎಸ್ ಪಾದಯಾತ್ರೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಒಂದಷ್ಟು ಬೇಸರ ಆಗಿತ್ತು ಕುಮಾರಸ್ವಾಮಿ ಅವರಿಗೆ. ಷರತ್ತುಗಳನ್ನ ಕೂಡ ಹಾಕಿದ್ರು. ಅದರ ಬಗ್ಗೆಯೂ ಸಹ ಚರ್ಚೆ ಆಗಿದೆ ಮೀಟಿಂಗ್ನಲ್ಲಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇಲ್ಲಿ ಪಾದಯಾತ್ರೆಗೆ ಜಾಯ್ನ್ ಆಗಬೇಕು ಅಂತ ಅಂದ್ರೆ ಒಂದಷ್ಟು ಷರತ್ತುಗಳನ್ನ ಹಾಕಿದ್ರು. ಬೇಸರ ಕೂಡ ಆಗಿತ್ತು ಪಾದಯಾತ್ರೆ ಪ್ಲಾನಿಂಗ್ ನ ಕುರಿತಂತೆ. ಪ್ರೀತಂ ಗೌಡ ವಿಚಾರವಾಗಿ ಹಾಕಿದ್ದಂತ ಕಂಡೀಷನ್ ಬಿಜೆಪಿಯಿಂದ ಅದ್ರ ಬಗ್ಗೆ ಏನಾದ್ರೂ ಪಕ್ಕಾ ಕ್ಲಾರಿಟಿ ಸಿಕ್ಕಿದೆಯಂತ? ಏನ್ ಮಾಡಬಹುದು ಹಾಗಾದ್ರೆ? ಬಹುತೇಕ ಅವರಿಗೆ ಆ ಕೋಆರ್ಡಿನೇಷನ್ ಮಾಡುವಂತದ್ದು, ಪಾದಯಾತ್ರೆಗೆ ಕೋಆರ್ಡಿನೇಷನ್ ಮಾಡುವಂತ ಸ್ಥಾನ ತಪ್ಪಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದು ಅಧಿಕೃತವಾಗಿ ಹೊರ ಬರಬೇಕಾಗಿರುವಂತದ್ದು. ಅದರ ಜೊತೆಯಲ್ಲಿ ಕೆಲವು ಜೆಡಿಎಸ್ ಕಾರ್ಯಕರ್ತರು ಕೂಡ ಆಕ್ಷೇಪವನ್ನ ಮಾಡಿದ್ರು. ಇವರು ಬಿಜೆಪಿ ಅವರು ಎಷ್ಟರ ಮಟ್ಟಿಗೆ ಮುಂದುವರೆದಿದ್ರು ಅಂದ್ರೆ ಈವನ್ ಫ್ಲೆಕ್ಸ್ ಹಾಕುವಂತ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನ ಕಡೆಗಣನೆ ಮಾಡಿದ್ರು, ಅಥವಾ ಜೆಡಿಎಸ್ ಪಕ್ಷ ಅಥವಾ ಮೈತ್ರಿ ಪಕ್ಷವನ್ನ ಕಡೆಗಣನೆ ಮಾಡಿದ್ರು ಅನ್ನುವಂತಹ ನೇರ ಮಾಹಿತಿಗಳು ಜೆಡಿಎಸ್ ಕಾರ್ಯಕರ್ತರಿಂದ ಕೂಡ ವ್ಯಕ್ತ ಆಗಿತ್ತು. ಇವರ ರೆಡಿ ಮಾಡ್ಕೊಂಡಿರೋದು, ಸಿದ್ಧತೆ ಮಾಡ್ಕೊಂಡಿರೋದು ಕೇವಲ ನಾವು ಮಾತ್ರ ಮಾಡೋಣ ಅನ್ನುವಂತ ಲೆಕ್ಕದಲ್ಲಿ ಎಲ್ಲವೂ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಸಮಾಧಾನ ಯಾವಾಗ ಹೊರಗಡೆ ಬಿತ್ತು ಆಗ ಎಲ್ಲವೂ ಕೂಡ ಗೊತ್ತಾಯ್ತು. ರಾಷ್ಟ್ರೀಯ ನಾಯಕರು ಎಂಟ್ರಿ ಆಗ್ಬೇಕಾಗಿತ್ತು ಒಂದು ಪಾದಯಾತ್ರೆಗೆ. ಆ ಮೂಲಕ ಒಂದು ಉತ್ತರವನ್ನ ಕೊಡುವಂತದ್ದು ಕೂಡ ಇಲ್ಲಿ ಆಯ್ತು. ನಿನ್ನೆಯಿಂದಲೂ ಕೂಡ 2 ಬಾರಿ ಚರ್ಚೆ ಎಲ್ಲವೂ ಕೂಡ ನಡೀತು. ಮತ್ತೆ ಈವನ್ ಇಲ್ಲಿ ಏನಾಯ್ತು ಅನ್ನುವಂಥದ್ದು ನಿನ್ನೆ ಮೀಟಿಂಗ್ ನಡೆದ ಬಳಿಕವೂ ಕೂಡ ಅಷ್ಟೇ ದೇವೇಗೌಡರ ಬಳಿ ಹೋಗಿ, ಯಾಕಂದ್ರೆ ಸಂಸತ್ ಅಧಿವೇಶನ ನಡೀತಾ ಇರುವ ಕಾರಣಕ್ಕೋಸ್ಕರ ದೇವೇಗೌಡರು ಕೂಡ ಇಲ್ಲೇ ಇದ್ದಾರೆ. ಅವ್ರ ಜೊತೆಗೂ ಕೂಡ ಕುಮಾರಸ್ವಾಮಿ ಅವರು ಒಂದು ಸುತ್ತಿನ ಮಾತುಕತೆ ನಿನ್ನೆ ನಡೆಸಿದ್ರು. ಅದಾದ ನಂತರ ಇವತ್ತಿಗೆ ಪೋಸ್ಟ್ಪೋನ್ ಆಗಿತ್ತು. ಇವತ್ತು ಮಾತಾಡೋಣ, ಎಲ್ಲವೂ ಕೂಡ ಕ್ಲಿಯರ್ ಮಾಡೋಣ, ಗೊಂದಲ ತಿಳಿ ಮಾಡೋಣ ಅನ್ನುವಂಥದ್ದಾಗಿತ್ತು. ಸೊ ಎಲ್ಲವನ್ನ ಮಾಹಿತಿಗಳನ್ನ ಪಡ್ಕೊಂಡ ಬಳಿಕ ಹಿರಿಯ ನಾಯಕರು ಬಿಜೆಪಿಯ ಹಿರಿಯ ನಾಯಕರು ಕೂಡ ಮಾತನಾಡಿದ್ರು, ನಡ್ಡಾ ಅವರು ಮಾತನಾಡಿದ್ರು. ಹಾಗಾಗಿ ಕರ್ನಾಟಕದ ನಾಯಕರು, ಉಸ್ತುವಾರಿಗಳು ಎಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಅವರನ್ನ ಅವರದ ಕಚೇರಿಯಲ್ಲಿ, ಸಂಸತ್ ಭವನದ ಆವರಣದ ಕಚೇರಿಯಲ್ಲಿ ಭೇಟಿಯಾಗಿ ಇದನ್ನ ವಿಸ್ತೃತವಾಗಿ ಚರ್ಚೆ ಮಾಡಿ ಏನೆಲ್ಲ ಮಾಡೋಣ, ಈ ಗೊಂದಲಕ್ಕೆ ತೆರೆ ಎಳೆಯೋಣ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ಟು, ಮತ್ತೆ ಏನು ಇತ್ತು ಬೇಡಿಕೆಗಳು ಅವೆಲ್ಲವನ್ನ ಕೂಡ ಸರಿಪಡಿಸೋಣ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಗೊಂದಲಗಳಿಗೆ ತೆರೆ ಬಿದ್ದಿದೆ ಅಂತಾನೆ ನಾವು ಭಾವಿಸಬಹುದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.